ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಟಾಪಿಕ್ ಏನಂತ ಹೇಳಿದರೆ ಹಾವು ಮತ್ತು ಏಣಿ ಆಟ. ನಿಮಗೆ ಗೊತ್ತಿರ್ಬೋದು, ಚಿಕ್ಕದಿಂದ ಆಡಿ ಅಭ್ಯಾಸ ಇರ್ತದೆ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತ ಒಂದು ಬೋರ್ಡ್ ಗೇಮನ್ನು ನಾವು ಆಡ್ತಾ ಬಂದಿದ್ದೇವೆ. ಆದರೆ ಈ ಆಟ ಎಲ್ಲಿಂದ ಪ್ರಾರಂಭವಾಯಿತು, ಯಾರು ಇದನ್ನು ಮಾಡಿದರು ಅಂತ ಹೇಳಿದರೆ, ಈ ಆಟ ಪ್ರಾಚೀನ ಭಾರತದಲ್ಲಿ ಮೋಕ್ಷಪಥ ಅಂದರೆ ಮೋಕ್ಷಕ್ಕೆ ದಾರಿ ಎಂಬುವಂತಹ ಒಂದು ಹೆಸರಿನಿಂದ ಜನಪ್ರಿಯವಾಗಿತ್ತು. ಇದಕ್ಕೆ ಸರಿಯಾಗಿ ಯಾರು ಶುರು ಮಾಡಿದರು ಅಂತ ಒಂದು ಕರೆಕ್ಟಾದ ರೆಕಾರ್ಡ್ ಇಲ್ಲ. ಆದರೆ ಸಂತ ಜ್ಞಾನದೇವ ಅಂತ ಕೆಲವು ರಿಸರ್ಚ್ಗಳ ಪ್ರಕಾರ ಒಂದು ತಿಳಿದು ಬಂದಿದೆ. ಇದು ಒಂದು ಸಾಂಪ್ರದಾಯಿಕ ಹಿಂದೂ ತತ್ವಶಾಸ್ತ್ರದ ವ್ಯತಿರಿಕ್ತ ಕರ್ಮ ಮತ್ತು ಕಾಮ ಅಂದರೆ ನಿಯತಿ ಮತ್ತು ಬಯಕೆಯೊಂದಿಗೆ ಸಂಬಂಧಿಸಿದಂತಹ ಒಂದು ಆಟವಾಗಿದೆ. ಇದನ್ನು ಮಕ್ಕಳಿಗೆ ತಿಳಿಲಿಕ್ಕೋಸ್ಕರ ಸಂತ ಜ್ಞಾನದೇವರು ಮಾಡಿದರು ಅಂತ ಒಂದು ಪ್ರತೀತಿ ಇದೆ. ಈ ಆಟವು ಒಳ್ಳೆಯ ಕಾರ್ಯಗಳ ವಿರುದ್ಧ ಕೆಟ್ಟದರ ಪರಿಣಾಮವನ್ನು ಕಲಿಸುವ ಸಾಧನವಾಗಿಯೂ ಸಹ ಅರ್ಥೈಸಲ್ಪಟ್ಟಿದೆ. ಈ ಬೋರ್ಡನ್ನು ಸಾಂಕೇತಿಕ ಚಿತ್ರಗಳಿಂದ ನಂತರ ಬ್ರಿಟಿಷರು ಈ ಆಟವನ್ನು ಇಂಗ್ಲೆಂಡಿಗೆ ತಗೊಂಡು ಹೋಗಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ನಮಗೆ ಈಗ ದೊರೆಯುವಂತಹ ಆಟವನ್ನು ಅವರು ಕೊಟ್ಟಿದ್ದಂತಹ ಒಂದು ಅವರ ಕೊಡುಗೆ. ಆದರೆ ಒರಿಜಿನಲ್ ಆಗಿ ಇದು ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ. ಈ ಆಟವು ಒಳ್ಳೆಯ ಕಾರ್ಯಗಳ ವಿರುದ್ಧ ಕೆಟ್ಟದರ ಪರಿಣಾಮವನ್ನು ಕಲಿಸುವ ಒಂದು ಸಾಧನವಾಗಿತ್ತು. ಈ ಬೋರ್ಡನ್ನು ಸಾಂಕೇತಿಕ ಚಿತ್ರಗಳಿಂದ ಮುಚ್ಚಲಾಗಿತ್ತು. ಮೇಲ್ಭಾಗದಲ್ಲಿ ದೇವರುಗಳು, ದೇವತೆಗಳು ಮತ್ತು ಭವ್ಯವಾದ ಜೀವಿಗಳು ಕಾಣಿಸಿಕೊಂಡರೆ, ಬೋರ್ಡಿನ ಕೆಳಭಾಗದಲ್ಲಿ ಅಂದರೆ ನಾವು ಆಡುವಂತಹ ಏನಿದೆ ಅದು ಒಂದು ಭೂಲೋಕಕ್ಕೆ ಸಮವಾಗಿ ಅಲ್ಲಿ ಪ್ರಾಣಿ, ಹೂವು ಇತ್ಯಾದಿ ಮನುಷ್ಯರು ಇವರ ಚಿತ್ರಗಳಿಂದ ಮುಚ್ಚಲ್ಪಟ್ಟಿತ್ತು. ಹಾಗೂ ಹಾವು ಮತ್ತು ಏಣಿಗಳನ್ನು ಅದರಲ್ಲಿ ತೋರಿಸಲ್ಪಟ್ಟಿದ್ದು. ಹಾಗೆ ಬೋರ್ಡಿನ ಕೆಳಗೆ ದೈತ್ಯ ಅಸುರರ ಒಂದು ಚಿತ್ರವನ್ನು ತೋರಿಸಿತ್ತು. ಅಂದರೆ ನಮಗೆ ಚಿಕ್ಕದಿಂದ ತೋರಿಸುವಂತಹ ಸ್ವರ್ಗ ಮತ್ತು ನರಕದ ಒಂದು ಬೋರ್ಡಿನಲ್ಲಿ ದರ್ಶನ ನಮಗೆ ಕೊಡ್ತಿದ್ರು. ಒಂದು ಏಣಿ ಏನಿದೆ ಅದು ನಮ್ಮ ಮೋಕ್ಷಕ್ಕೆ ದಾರಿ ಮಾಡುವಂತಹ ಒಂದು ವಿಷಯವನ್ನು ತಿಳಿಸಿದರೆ, ಹಾಗೆ ಹಾವು ನಾವು ಮಾಡುವಂತಹ ಕೆಟ್ಟ ಆಸೆ ದುರಾಸೆಗಳಿಂದ ನಮಗೆ ಅಧಪತನ ಮಾಡ್ತಾ ಇತ್ತು. ಅಂದರೆ ನರಕಲೋಕಕ್ಕೆ ಕಳೆದಂತಹ ಒಂದು ಸಾಧನವಾಗಿ ಆ ಆಟವನ್ನು ಮಾಡಿದರು. ಅಂದರೆ ಏಣಿಗಳು ಉದಾರತೆ, ನಂಬಿಕೆ ಮತ್ತು ನಮ್ರತೆಯಂತಹ ಸದ್ಗುಣ ಪ್ರತಿನಿಧಿಸಿದರೆ, ಹಾವುಗಳು ಕಾಮ, ಕೋಪ, ಕೊಲೆ, ಕಳ್ಳತನಗಳಂತಹ ದುರ್ಗುಣವನ್ನು ಪ್ರತಿನಿಧಿಸಿದ್ದರು. ಆಟದ ನೈತಿಕತೆಯ ಪಾಠ ಎಂದರೆ, ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಮಾಡುವ ಮೂಲಕ ಮೋಕ್ಷವನ್ನು ಪಡೆಯಬಹುದು, ಹಾಗೆ ಕೆಟ್ಟದ್ದನ್ನು ಮಾಡುವುದರಿಂದ ಅವನ ಅಧಪತನವಾಗಿ ನರಕಕ್ಕೆ ದಾರಿ ಮಾಡ್ತಾನೆ ಎಂಬುದನ್ನು ತಿಳಿಸುವಂತಹ ಒಂದು ಆಟ ಆಗಿತ್ತು. ಪಾಪಗಳ ಹಾದಿಗಿಂತ ಒಳ್ಳೆಯ ದಾರಿ ತುಳಿಯುವುದು ತುಂಬ ಕಷ್ಟ ಎಂಬ ಜ್ಞಾಪಕಾರ್ಥವಾಗಿ ಹಾವುಗಳ ಸಂಖ್ಯೆಗಿಂತ ಏಣಿಗಳ ಸಂಖ್ಯೆ ಕಡಿಮೆ ಇತ್ತು. ಅಂದರೆ ಏಣಿಗಳು ಕಡಿಮೆ ಇದ್ದವು, ಹಾವುಗಳು ಸುಮಾರಿದ್ದವು. ಹಾವುಗಳ ಸಂಖ್ಯೆಗಿಂತ ಏಣಿಗಳ ಸಂಖ್ಯೆ ಕಡಿಮೆ ಇದ್ದು ಸಂಭಾವ್ಯವಾಗಿ ಕೊನೆಯ ಚೌಕ ಅಂದರೆ 100 ನಂಬರನ್ನು ತಲುಪಲಿಕ್ಕೆ ಮೋಕ್ಷದ ಪ್ರಾಪ್ತಿಯನ್ನು ಪ್ರತಿನಿಧಿಸುತ್ತಿತ್ತು. ಆಟವನ್ನು ಇಂಗ್ಲೆಂಡಿಗೆ ತಂದಾಗ ಅವರು ಹಾವುಗಳು ಹೆಚ್ಚಿವೆ, ಆದರೆ ನಮ್ಮ ಮಕ್ಕಳು ಹೆದರಬಹುದು ಅನ್ನುವಂತಹ ಒಂದು ಕಾರಣದಿಂದ ಅವರು ಈ ಆಟವನ್ನು ಸ್ವಲ್ಪ ಬದಲಾಯಿಸಿ ಅದಕ್ಕೆ ಈಕ್ವಲ್ ಆಗಿ, ಅಂದರೆ ಹಾವು ಮತ್ತು ಏಣಿಗಳನ್ನು ಈಕ್ವಲ್ ಆಗಿ ಮಾಡಿ ಆ ಗೇಮನ್ನೇ ಒಂದು ಮೇಲೆ ಕೆಳಗೆ ಮಾಡಿ ಈಗ ನಮಗೆ ಸಿಗುವಂತಹ ಒಂದು ಆಟ ಏನಿದೆ ಅದು ಬ್ರಿಟಿಷರ ಕೊಡುಗೆಯಾಗಿದೆ. ಇಂತಹ ಹಲವು ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು.